ಇವತ್ತು ಆಗಸ್ಟ್ 15, 2026 ದೇಶದ 80ನೇ ಇಂಡಿಪೆಂಡೆನ್ಸ್ ಡೇ. ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಅಂದರೆ ನಮಗೆ ಮೊದಲು ನೆನಪಾಗೋದು ರೆಡ್ ಫೋರ್ಟ್, ನ್ಯಾಷನಲ್ ಫ್ಲಾಗ್ ಮತ್ತು ಪ್ರೈಮ್ ಮಿನಿಸ್ಟರ್ ಅವರ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್. ಆದರೆ ಸ್ನೇಹಿತರೆ, ಈ ವರ್ಷದ PM ಮೋದಿಯವರ ಸ್ಪೀಚ್ನಲ್ಲಿ ಕೇವಲ ದೇಶದ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಿಲ್ಲ. ಮುಂದಿನ 20 ವರ್ಷಗಳಲ್ಲಿ ಇಂಡಿಯಾ ಯಾವ ಡೈರೆಕ್ಷನ್ನಲ್ಲಿ ಹೋಗಬೇಕು ಅನ್ನೋದರ ಬಗ್ಗೆ ಕೂಡ ಒಂದು ದೊಡ್ಡ ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ಹಾಗಾದರೆ ಈ ವರ್ಷದ ಸ್ಪೀಚ್ನಲ್ಲಿ ಏನೇನು ಇಂಪಾರ್ಟೆಂಟು ಎಂದು ನೋಡೋಣ, ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಮೊದಲನೆಯದು ಮತ್ತು ಬಿಗ್ಗೆಸ್ಟ್ ವಿಷನ್ ವಿಕಸಿತ್ ಭಾರತ್ 2047, ಅಂದರೆ 2047ರಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದು 100 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಸಮಯಕ್ಕೆ ಇಂಡಿಯಾವನ್ನು ಡೆವಲಪ್ಡ್ ನೇಷನ್ ಆಗಿ ಮಾಡಬೇಕು ಅನ್ನೋದು ಟಾರ್ಗೆಟ್. ಇಲ್ಲಿ ಒಂದು ಏನಂದರೆ 2047 ಇಂಡಿಯಾ ಇಂಡಿಪೆಂಡೆನ್ಸ್ಗೆ ಬಂದ 100ನೇ ವರ್ಷ. ಅಂದರೆ ಈ ಸ್ಪೀಚ್ನ ಓವರಾಲ್ ಥೀಮ್ ಏನು ಅಂದರೆ ಡೆವಲಪ್ಮೆಂಟ್, ಸೆಲ್ಫ್ ರಿಲಯನ್ಸ್, ಟೆಕ್ನಾಲಜಿ ಮತ್ತು ಯೂತ್. ಇನ್ನು ಎರಡನೇ ಪಾಯಿಂಟ್ ಏನಂತಂದರೆ, ಈ ಸ್ಪೀಚ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಬಂದ ಕಾನ್ಸೆಪ್ಟ್ ಏನಂದರೆ ಸಪ್ತಧಾರ, ಅಂದರೆ 7 ಸ್ಟ್ರೀಮ್ ಆಫ್ ಸ್ಟ್ರೆಂತ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಂಡಿಯಾ ಮುಂದೆ ಡೆವಲಪ್ ಆಗಬೇಕಾದ್ರೆ ಒಂದೇ ಒಂದು ಸೆಕ್ಟರ್ ಸಾಕಾಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರೊಡಕ್ಷನ್ನು ಕೂಡ ಬೇಕು. ಟೆಕ್ನಾಲಜಿ ಮತ್ತು ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕನೆಕ್ಟಿವಿಟಿ, ಡಿಫೆನ್ಸ್ ಸ್ಟ್ರೆಂತ್, ಗ್ರೀನ್ ಮತ್ತು ಬ್ಲೂ ಎಕಾನಮಿ ಇವುಗಳೆಲ್ಲವೂ ಬೇಕು. ಮತ್ತು ಭಾರತದ ಸಾಫ್ಟ್ ಪವರ್ ಕೂಡ ಸ್ಟ್ರಾಂಗ್ ಆಗಬೇಕು. ಅಂದರೆ ಸ್ನೇಹಿತರೆ, ಒಂದು ಇಂಡಿಯಾ ಅಲ್ಲ, ಹಲವು ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಆಗಿರುವ ಇಂಡಿಯಾ. ಇದನ್ನೇ ಸಪ್ತಧಾರ್ ಕಾನ್ಸೆಪ್ಟ್ ಅಂತ ಅಂತಾರೆ. ಇನ್ನು ಮೂರನೆಯದು, ಇದು ಸ್ಟೂಡೆಂಟ್ ಮತ್ತು ಯಂಗ್ಸ್ಟರ್ಸ್ಗೆ ತುಂಬ ಇಂಪಾರ್ಟೆಂಟು. ಗೌರ್ಮೆಂಟು ಮುಂದಿನ 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ನೀಡುವ ಗುರಿ ಘೋಷಿಸಿದೆ. ಅಂದರೆ AI ಅನ್ನೋದು ಇನ್ನು ಫ್ಯೂಚರ್ ಟೆಕ್ನಾಲಜಿ ಮಾತ್ರ ಅಲ್ಲ, ಇವತ್ತಿನ ಜಾಬ್ ಮಾರ್ಕೆಟ್ ಮತ್ತು ಎಕಾನಮಿಯಲ್ಲೂ AI ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ ಅಂದರೆ ಕೂಡ ಬೇಸಿಕ್ AI ಅವೇರ್ನೆಸ್ ಇರೋದು ಕಂಪಲ್ಸರಿ ಆಗಿಬಿಟ್ಟಿದೆ. ಇನ್ನು 4ನೇದು ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್. ಸ್ಪೀಚ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಫ್ರೀ ಆನ್ಲೈನ್ ಕೋಚಿಂಗ್ ನೀಡುವ ವಿಚಾರವು ಹೈಲೈಟ್ ಮಾಡಿದರು. ಇದರಿಂದ ಕೋಚಿಂಗ್ಗೆ ಹಣ ಖರ್ಚು ಮಾಡೋಕ್ಕೆ ಸಾಧ್ಯವಾಗದ ಸ್ಟೂಡೆಂಟ್ಗೂ ಪ್ರಿಪ್ರೇಷನ್ಗೆ ಸಪೋರ್ಟ್ ಸಿಗ್ಬೋದು ಅನ್ನೋ ಐಡಿಯಾ ಆಗಿದೆ. ಅಂದರೆ ಗೌರ್ಮೆಂಟ್ ಮೆಸೇಜ್ ಏನು, ಟ್ಯಾಲೆಂಟ್ ಇರಬೇಕು, ಅಪಾರ್ಚುನಿಟಿ ಕೂಡ ಸಿಗಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೋಸ್ಕರ ಇರ್ತಕ್ಕಂಥದ್ದು ಮೆನ್ಷನ್ ಮಾಡಿದ್ದಾರೆ ಮೋದಿಯವರು. ಇನ್ನು 5ನೇದು ಟೆಕ್ನಾಲಜಿ ಸೈಡ್ಗೆ ಬರೋಣ. ಸೆಮಿ ಕಂಡಕ್ಟರ್, ನಮ್ಮ ಮೊಬೈಲ್ ಫೋನ್ನಿಂದ ಹಿಡಿದು ಕಾರ್ಸ್, ಕಂಪ್ಯೂಟರ್ಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, AI ಸಿಸ್ಟಮ್ಸ್ವರೆಗೆ ಚಿಪ್ಸ್ ತುಂಬ ಇಂಪಾರ್ಟೆಂಟ್. ಇದಕ್ಕಾಗಿಯೇ ಇಂಡಿಯಾ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ನಲ್ಲಿ ದೊಡ್ಡ ಪುಷ್ ಮಾಡ್ತಿದೆ. PM ಮೋದಿಯವರು ಮುಂದಿನ 1-2 ವರ್ಷಗಳಲ್ಲಿ 7-8 ಸೆಮಿ ಕಂಡಕ್ಟರ್ ಪ್ಲಾಂಟ್ ಆಪರೇಷನಲ್ ಆಗುವ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಂಡಿಯಾ ಕೇವಲ ಸೆಮಿ ಕಂಡಕ್ಟರ್ ಕನ್ಸ್ಯೂಮ್ ಮಾಡುವ ಕಂಟ್ರಿ ಆಗಿರಬಾರ್ದು, ಮ್ಯಾನುಫ್ಯಾಕ್ಚರ್ ಮಾಡುವ ಕಂಟ್ರಿ ಆಗಿರಬೇಕು ಅನ್ನೋದು ಮೋದಿಯವರ ಉದ್ದೇಶ. ಇದು ಆತ್ಮನಿರ್ಭರ್ ಭಾರತದ ಟೆಕ್ನಾಲಜಿ ವರ್ಷನ್ ಅಂತ ಹೇಳ್ಬೋದು. ಇನ್ನು 6ನೇದು, ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಎಕಾನಮಿ ಎರಡಕ್ಕೂ ಇಂಪಾರ್ಟೆಂಟು. ಇಂಡಿಯಾಗೆ ಏನು ಬೇಕು? ಎನರ್ಜಿ ಬೇಕು, ಇಂಡಸ್ಟ್ರಿಗೂ ಎನರ್ಜಿ ಬೇಕು, ಟ್ರಾನ್ಸ್ಪೋರ್ಟ್, ಹೌಸ್ ಹೋಲ್ಡ್, ಟೆಕ್ನಾಲಜಿ, ಇದಕ್ಕೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಎನರ್ಜಿ. ಆದರೆ ಎನರ್ಜಿಗಾಗಿ ಬೇರೆ ದೇಶಗಳ ಮೇಲೆ ತುಂಬ ಡಿಪೆಂಡ್ ಆಗಿದ್ದರೆ ಗ್ಲೋಬಲ್ ಕ್ರೈಸಿಸ್ ಬಂದಾಗ ಪ್ರಾಬ್ಲಮ್ ಆಗ್ಬೋದು. ಅದಕ್ಕಾಗಿಯೇ PM ಮೋದಿಯವರು ಎನರ್ಜಿ ಸೆಕ್ಯುರಿಟಿಗೆ ದೊಡ್ಡ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದರ ಭಾಗವಾಗಿ 2047 ಒಳಗೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಸಾಧಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಹೇಳಿದ್ದಾರೆ. ಅಂದರೆ ಫ್ಯೂಚರ್ ಇಂಡಿಯಾದಲ್ಲಿ ನ್ಯೂಕ್ಲಿಯರ್ ಎನರ್ಜಿಯ ರೋಲ್ ದೊಡ್ಡದಾಗಿದೆ. ಇನ್ನು 7ನೇದು, ಇದೊಂದು ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟು, ಸಮುದ್ರ ಮಂಥನ್ ಇನಿಷಿಯೇಟಿವ್. ಇಂಡಿಯಾ ಆಫ್ಶೋರ್ ಎಕ್ಸ್ಪ್ಲೋರೇಷನ್ಗೆ ದೊಡ್ಡ ಪುಷ್ ನೀಡುವ ಯೋಜನೆ ಇದಾಗಿದೆ. ರಿಪೋರ್ಟ್ಸ್ ಪ್ರಕಾರ ಸುಮಾರು 85,000 ಕೋಟಿ ಅಲೋಕೇಶನ್ ಮೂಲಕ ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಆಕ್ಸಿಲರೇಟ್ ಮಾಡುವ ಗುರಿ ಹೊಂದಿದೆ. ಅಂದರೆ ಸಮುದ್ರದೊಳಗೆ ಇರುವ ಆಯಿಲ್, ಗ್ಯಾಸ್ ಮತ್ತು ಇತರ ರಿಸೋರ್ಸ್ಗಳ
ಎಕ್ಸ್ಪ್ಲೋರೇಷನ್ಗೆ ಹೆಚ್ಚಿನ ಫೋಕಸ್ ನೀಡುವುದು. ಇದನ್ನು ಎನರ್ಜಿ ಸೆಕ್ಯುರಿಟಿ ಜೊತೆಗೆ ಕನೆಕ್ಟ್ ಮಾಡ್ಬೋದು. ಇನ್ನು 8ನೇದು, ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ಟ್ರಾಂಗ್ ಆಗಬೇಕು. ಚೈನಾ, ವಿಯೆಟ್ನಾಂ, ಜಪಾನ್, ಸೌತ್ ಕೊರಿಯಾ ಮುಂತಾದ ದೇಶಗಳು ಮ್ಯಾನುಫ್ಯಾಕ್ಚರಿಂಗ್ ಮೂಲಕ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿವೆ. ಇಂಡಿಯಾ ಕೂಡ ಇದೇ ಡೈರೆಕ್ಷನಲ್ಲಿ ಹೋಗಬೇಕು ಅನ್ನೋದು ಒಂದು ಮೆಸೇಜ್ ಆಗಿದೆ. ವಿಶೇಷವಾಗಿ MSMEಗೆ ಗ್ಲೋಬಲ್ ಮಾರ್ಕೆಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ನಲ್ಲಿ ಹೆಚ್ಚಿನ ಅವಕಾಶ ಬಳಸಿಕೊಳ್ಳಲು PM ಕರೆ ನೀಡಿದ್ದಾರೆ. ಇದು ಫ್ಯೂಚರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿಯ ಕೋರ್ ಐಡಿಯಾ ಆಗಿದೆ. ಇನ್ನು 9ನೇದು, PM ಸ್ಪೀಚ್ನಲ್ಲಿ ಇಂಟರ್ನಲ್ ಸೆಕ್ಯುರಿಟಿ ಕೂಡ ಪ್ರಮುಖ ವಿಷಯವಾಗಿತ್ತು. PM ಮೋದಿ ಅವರು ಆರ್ಮಡ್ ನಕ್ಸಲಿಸಮ್ ಜೊತೆಗೆ ದಿಮಾಗಿ ನಕ್ಸಲ್ಸ್ ಅನ್ನುವ ಪದವನ್ನು ಬಳಸಿದ್ದು ಗಮನ ಸೆಳೆಯಿತು. ಅಂದರೆ ಕೇವಲ ಆರ್ಮಡ್ ವೈಲೆನ್ಸ್ ಮಾತ್ರವಲ್ಲ, ದೇಶದ ವಿರುದ್ಧ ಫಿಯರ್, ಕನ್ಫ್ಯೂಷನ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಥಿಂಕಿಂಗ್ ಹರಡುವ ಐಡಿಯಾಲಜಿಕಲ್ ಇನ್ಫ್ಲೂಯೆನ್ಸ್ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. 10ನೇದು ಏನಾಗಿತ್ತು ಅಂತಂದರೆ, ಈ ವರ್ಷದ ಇಂಡಿಪೆಂಡೆನ್ಸ್ ಡೇಗೆ ಮತ್ತೊಂದು ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇದೆ. ಒಂದೇ ಮಾತರಂಗೆ 150 ವರ್ಷವಾಗಿದೆ. 2026ರ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನಲ್ಲಿ ಒಂದೇ ಮಾತರಂ ವಿಶೇಷ ಸ್ಥಾನ ನೀಡಲಾಗಿದೆ. ಇದು ಫ್ರೀಡಮ್ ಮೂವ್ಮೆಂಟ್ ಮತ್ತು ನ್ಯಾಷನಲ್ ಐಡೆಂಟಿಟಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಹಾಗಾದರೆ ಸ್ನೇಹಿತರೆ, ನಾವು ಸ್ಪೀಚ್ನ ಎಲ್ಲ ಪಾಯಿಂಟ್ಸ್ ನೋಡಿದರೆ ಒಂದು ಪ್ಯಾಟರ್ನ್ ಕಾಣುತ್ತೆ. PM ಮೋದಿ ಅವರು 2026 ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಬೇಸಿಕಲಿ 5 ದೊಡ್ಡ ಥೀಮ್ ಇವೆ. ಅವೇನೆಂದರೆ, 1 ಯೂತ್ ಪವರ್, 2ನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿ, 3ನೇದು ಸೆಲ್ಫ್ ರಿಲಯನ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್, 4ನೇದು ಎನರ್ಜಿ ಸೆಕ್ಯುರಿಟಿ, 5ನೇದು ವಿಕಸಿತ್ ಭಾರತ್ ಅಟ್ 2047. ಅಂದರೆ ಇಂಡಿಯಾಗೆ ಮುಂದಿನ ಟಾರ್ಗೆಟ್ ಕೇವಲ ಎಕನಾಮಿಕ್ ಗ್ರೋತ್ ಅಲ್ಲ, ಟೆಕ್ನಾಲಜಿ, ಎನರ್ಜಿ, ಡಿಫೆನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಹ್ಯೂಮನ್ ಕ್ಯಾಪಿಟಲ್ ಎಲ್ಲದರಲ್ಲೂ ಸ್ಟ್ರಾಂಗ್ ಆಗೋದು. ಸ್ನೇಹಿತರೆ, ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಂದರೆ ಕೇವಲ ಪೊಲಿಟಿಕಲ್ ಸ್ಪೀಚ್ ಅಂತ ನೋಡಬೇಡಿ. ಇವತ್ತಿನ PM ಸ್ಪೀಚ್ನಲ್ಲಿ ಏನೇನು ವಿಶೇಷತೆಗಳಿತ್ತು, ಯಾವ್ಯಾವ ಸಬ್ಜೆಕ್ಟ್ನ ನಮ್ಮ PM ಅವರು ಕವರ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಇನ್ನು ಮತ್ತಷ್ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮತ್ತು ಜಿಯೋ ಪೊಲಿಟಿಕ್ಸ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.